ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಪ್ಪ? ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ರಿಕವರ್ ಆಗಕತ್ತೇನೆ ಅಂತಾನೆ ಹೇಳ್ಬೋದು. ಮನೆ ಕೆಲಸನೂ ಕೂಡ ಎಲ್ಲಾನು ಆಗಿತ್ತು ನೋಡ್ರಿ. ಇವಾಗ ಒಂಚೂರು ಪಾರ್ಲರ್ಗೆ ಹೋಗಿ ಬರ್ಬೇಕಂತೇಳಿ. ಸೊ ಎದಕ್ಕಂತಂದ್ರ ಹೇಳ್ತೀನಿ ರೀ, ನಿಮ್ಗೆ ಹೋಗಿ ಬಂದಾದ್ಮ್ಯಾಗ ಏನು ಮಾಡ್ಕೊಂಡು ಬರ್ತೀನಿ ಪಾರ್ಲರ್ದಾಗ ಅಂತೇಳಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ರಿ. ಬರ್ರಿ ವಿಡಿಯೋನ ಶುರು ಮಾಡೋಣ ಅಂತ. ಈ ವಿಡಿಯೋದೊಳಗೆ ಏನೆಲ್ಲ ವಿಡಿಯೋನ ಶೇರ್ ಮಾಡ್ತೇನೆ ಅಂತೇಳಿ ನೋಡೋಣ. ಕಿವೇನ್ ವೇರ್ ಮಾಡಿಲ್ರಿ ಫ್ರೆಂಡ್ಸ್, ಯಾಕಂದ್ರೆ ಪದೇ ಪದೇ ಅದು ಸ್ವಲ್ಪ ಪಿರಿಕೆ ಏನದ ನೋಡ್ರಿ, ಅದು ಗ್ರೀನ್ ಕಲರ್ ಆಗಕತ್ತವ. ಗ್ರೀನ್ ಕಲರ್ ಆಗಿ ಒಂಥರ ಇಲ್ಲಿ ಪೇನ್ ಅಂತ ಅನ್ಸಾಗ್ತದ್ರಿ, ಗುದುಗುದನ ಅಂತದ. ಅದಕ್ಕಂತೇಳಿ ತೆಗ್ದೀನಿ. ಸ್ವಲ್ಪ ಇವಾಗ ಒಣಗ್ದಂಗೆ ಆಗೈತ್ರಿ. ಸಾಯಂಕಾಲ ಆದ್ರೆ ಹಾಕೋತೀನಿ ನೋಡೋಣ. ಇದೇ ಬ್ಲಾಗ್ದಾಗ ಹಾಕೊಂಡ್ರೆ ಶೇರ್ ಮಾಡ್ತೀನಿ ರೀ. ಅವೇ ಅದಾವ್ರಿ ಫ್ರೆಂಡ್ಸ್. ಬಟ್ ಸ್ವಚ್ಛ ಮಾಡಿ ಇಟ್ಟಿನಿ ಒಂದು ಪಿರಿಕೆ ಅದನ್ನೆಲ್ಲನೂ. ಮತ್ತು ಡೈಲಿ ವೇರದ್ದು ಮೊದಲು ಹಾಕೋತಿದ್ನೆಲ್ಲ ಅವು ಕೂಡ ಬಿಡಿಸ್ಕೊಂಡ್ ಬಂದಿದ್ದಾರೆ ಯಜಮಾನ್ರು. ಅವು ಹಾಕೊಂಡ್ರೆ ಅವು ಹಾಕೋತೀನಿ. ಇರ್ಲಿಕ್ಕಂದ್ರೆ ಈಗ ಮನೆ ಏನು ಹಾಕೋತಿದ್ನೆಲ್ಲ ಇವನ್ನ ಶೇರ್ ಹಾಕೋತೀನಿ. ಸೊ ಓಕೆ, ವಿಡಿಯೋನ ಮಸ್ತ್ ಖುಷಿಯಿಂದ ಶುರು ಮಾಡಾಕತ್ತಿದ್ದೀನಿ. ಬರ್ರಿ ಪಾರ್ಲರ್ಗೆ ಹೋಗೋಣ. ಇವಾಗ ನೋಡ್ರಿ ಫ್ರೆಂಡ್ಸ, ಇದು ಬ್ಯೂಟಿ ಪಾರ್ಲರ್ದೊಳಗೆ ವಿಡಿಯೋ ಚೂರು ಮಾಡ್ಕೊಂಡೆ ನೋಡ್ರಿ. ಇದೇನು ಸೋಫಾ ಥರ ಕಾಣಿಸಾಕತ್ತದ ನೋಡ್ರಿ. ಇದು ನಂಗೆ ಭಾಳ ಇಷ್ಟ ಆಯಿತು. ಮತ್ತು ಇದಕ್ಕೆ ಪ್ರೈಸನ್ನು ಕೂಡ ಕಡಿಮೆ ಇತ್ತು, 4000 ಅಂತ ಕೇಳಿದೆ ನಾ ಅವರಿಗೆ. ಹೊಸದೇ ತಂದಿದ್ರಂತ ರೀಸೆಂಟಾಗಿ. ಕೆಳಗಡೆ ಸ್ಟೋರೇಜ್ ಐತ್ರಿ, ಮೇಲ್ಗಡೆ ಈ ಥರ ಐತಿ. ಇದಕ್ಕೆ ಬೇಕಾದ್ರೆ ನಾವು ಕುಷನ್ ಕೂಡ ಹಾಕಿಸ್ಕೊಳ್ಬೋದು. ಬಟ್ ಇದು ಸ್ಪೇಸನ್ನು ಕೂಡ ಕಡಿಮೆ ಹಿಡಿತೈತಿ ಮತ್ತು ಲುಕ್ನು ಚೆನ್ನಾಗಿ ಕಾಣಿಸ್ತೈತಿ. ಕಟ್ಟಿಗೆ ಇದು ತಾಳಕೆನೂ ಕೂಡ ಪರವಾಗಿಲ್ಲ. ಈಗ ರೆಡಿಮೇಡ್ ಸೋಫಾ ಕೊಟ್ಟು ತೊಗೊಳೋಕಿನ ಈ ಥರದ ಕಟ್ಗೆ ತೊಗೊಂಡು ಕೆಳಗಡೆ ಸ್ಟೋರೇಜ್ ಯೂಸ್ ಮಾಡ್ಕೋಬೋದು. ಮೇಲುಗಡೆ ನಾವು ಕುಷನ್ ವರ್ಕ್ ಮಾಡ್ಕೊಂಡ್ರೆ ಲುಕ್ಕೂ ಕೂಡ ಚೆನ್ನಾಗಿರ್ತೈತಿ. ಮತ್ತು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜು ಕೂಡ ಅವೈಲೇಬಲ್ ಮಾಡಿ ಇರ್ತಾವಂತ ಮಾಡಿ ಕೊಡ್ತಾರೆ. ಮನೆಗೆ ಬಂದು ಅಳತೆ ತೊಗೊಂಡು ಹೋಗಿ. ಸೊ ನಾನು ಕೂಡ ಈ ಥರದ್ದು ನೋಡ್ಬೇಕು ಅಂದ್ಕೊಂಡೆ. ಹಾಗಾಗಿ ಇದನ್ನ ಚೂರು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿರಿ. ಕೆಳಗಡೆ ನೋಡ್ತಿರ್ಬೋದು ನೀವು, 3 ಸ್ಟೋರೇಜ್ ಖಾನೆಗಳು ಬಂದಿದ್ದಾವೆ ನೋಡಿರಿ ಫ್ರೆಂಡ್ಸ. ಅಂದ್ರೆ ಡ್ರಾ ಥರ ಇಲ್ಲ, ಹಿಂಗೆ ಓಪನ್ ಮಾಡ್ಕೊಳುವಂಥ ಡೋರ್ ಥರ ಬಂದಿದ್ದಾವೆ. ಒಂಥರ ಅಂದ್ರೆ ಮಜ್ಬೂತ್ ಕಾಣ್ಸಕತ್ತಿದ್ವಿ ರೀ. ನನಗೆ ಕಟ್ಟಿಗೆನೂ ಒಳ್ಳೆ ಕ್ವಾಲಿಟಿದು ತಾಳ್ಕೆ ಬರ್ತದಂತೇಳಿ. ಸೊ ಕಟ್ಟಿಗೆದ ಬೆಸ್ಟ್ ಅಂತೇಳಿ ಎಲ್ಲರೂ ಸಜೆಷನ್ ಕೊಟ್ಟಿದ್ರು. ಕಟ್ಟಿಗೆ ಇವೆಲ್ಲ ಒಂದೊಂದು ದೊಡ್ಡ ದೊಡ್ಡ ಸೈಜ್ ಇರ್ತಾವೆ ರೀ. ಅವು 2.5-3 ಫುಟ್ಟಿನವ. ಬಟ್ ಇದು 2 ಫುಟ್ಟಿಂದ 2.25 ಫುಟ್ಟಿಂದ ಐತೆ ನೋಡ್ರಿ ಫ್ರೆಂಡ್ಸ. ಬಟ್ ಚೆನ್ನಾಗೈತೆ ನೋಡ್ರಿ. ಹಿಂದೆ ಬೆನ್ನಿಗೂ ಕೂಡ ಸಪೋರ್ಟ್ ಐತಿ. ಸ್ವಲ್ಪ ಕುಷನ್ ವರ್ಕ್ ಅದು ಎಲ್ಲ ಮಾಡ್ಕೊಂಡ್ರೆ ಲುಕ್ಕಾಗಿ ಒಂಥರ ಚೆನ್ನಾಗಿ ಕಾಣಿಸ್ತೈತೆ ಅನ್ನೋದು ನನಗೆ ಅನ್ಸಕತ್ತೈತಿ. ನೋಡೋಣಂತ ಮುಂದಿನ ದಿನಗಳದೊಳಗೆ ಸ್ವಲ್ಪ ನೋಡಿ ಎಲ್ಲ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ಇದು ನಿಮ್ಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಮ ಮನ್ಯಾಗ ಈ ಥರದ್ದು ನೀವು ಮಾಡ್ಕೊಂಡಿದ್ರಿ ಎಲ್ ಸೈಜು ಈ ಥರ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ನೊಳಗೆ ನಮಗೂ ಕೂಡ ಸಜೆಷನ್ ಕೊಡ್ರಿ. ಖಂಡಿತವಾಗಲೂ ಕೂಡ ಇದು ಬೆಸ್ಟ್ ಅಂತ ಅನ್ಕೋತೀನಿ. ಬಟ್ ನಿಮ್ಮ ಒಪಿನಿಯನ್ ಕೂಡ ತೊಗೊಂಡ್ರಾಯ್ತು ಅಂತ ಹೇಳಿ. ಕಟ್ಟಿಗಿದ್ದು ನೋಡ್ರಿ, ಇನ್ನೂ ಜಾಸ್ತಿ ಏನು ಇದು ಸಮಸ್ಯೆ ಆಗಲ್ಲ ಅಂತ ಅನ್ಕೋತೀನಿ. ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಇನ್ನು ಹಾಯ್ ಕುನ್ನಿ, ಎಷ್ಟು ಕ್ಯೂಟ್ ಅದಾವ್ರಿ ಫ್ರೆಂಡ್ಸ. ನಾವು ಪಾರ್ಲರ್ಗೆ ಹೋಗಿ ಬರ್ಬೇಕಂದ್ರೆ ನಮ್ಮ ಪಿಲು ನಿಂದಿದ್ದು ಬೆನ್ನು ಹತ್ಕೊಂಡು ಬತ್ತು ನೋಡ್ರಿ. ಇವ ಹೆಂಗೆ ಮಾಡ್ಕೊತಾನ. ಮನುಷ್ಯ ರೂಢ ಐತ್ರಿ ಪಾಪದಕ್ಕಿನ್ನ ಸಣ್ಣ ಅದಾವ. ಮಮ್ಮಿ ಎಷ್ಟು ಕ್ಯೂಟ್ ಐತ್ಲಾ ಅನ್ನತ್ತಾನ ಇವ ನನ್ನ ಮಗ. ನೋಡಿ ಮಾವ ಹೆಂಗೆ ಮಾಡ್ತೈತೆ ನೋಡಿ ಪಿಲ್ಲೋದು. ಪ್ರಾಣಿ ಇರಲಿ ಮನುಷ್ಯರಿಲ್ರಿ, ಸಣ್ಣ ಇದ್ದಾಗ ಕ್ಯೂಟ್ ಅನ್ನಿಸ್ತಾವ ನೋಡ್ರಿ. ಏನು ಮಾಡ್ತೀಯ? ಹಂಗೆ ಮುಟ್ಬಾರ್ದಪ್ಪ, ಬೇಡ ಸಾಕಿದ್ವು ಅಲ್ರಿ ಫ್ರೆಂಡ್ಸ ಇವು. ಇಲ್ಲೇ ರೋಡ್ ಸೈಡ್ ನಾಯಿಗಳು. ನಡಿ ನಿನ್ನೆ ನೋಡತ್ತದ ಪಿಲ್ಲು. ಹೋಗೋಣ ಬಾ, ನಡಿ ಹೋಗೋಣ. ನಡಿ ಬೆನ್ನತ್ತಲ್ ಬಾ ಈಗ, ನಡಿ. ನಮ್ಮ ಅಪಾರ್ಟ್ಮೆಂಟಿಗೆ ಬಂದಿ ನೋಡ್ರಿ ಫ್ರೆಂಡ್ಸ. ಐಬ್ರೋ ಮಾಡ್ಕೊಂಬಂದೀನಿ ರೀ. ಹಂಗೇನೆ ಕೂದಲು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿಬಿಟ್ಟಿದ್ದು. ಅದಕ್ಕಂತೇಳಿ ಸ್ವಲ್ಪ ಕೂದಲ ಎಲ್ಲಿವರೆಗೂ ಡ್ಯಾಮೇಜ್ ಅದಾವಲ್ಲ ಅಷ್ಟು ಕೂದಲನ್ನ ಕಟ್ ಮಾಡಿಸ್ಕೊಂಬಂದೀನಿ ರೀ. ಮನೆಗೆ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅಷ್ಟು ಪ್ರಾಪರಾಗಿ ಬರಲಿಕ್ಕಿಲ್ಲ ಅಂಥೇಳಿ ಈಗ ಹೆಂಗೂ ಹೊಂಟಿದ್ನೆಲ್ಲ ಪಾರ್ಲರ್ಗೆ. ಅದಕ್ಕಂತೇಳಿ ಮತ್ತು ಅಲ್ಲೇ ಮಾಡಿಸ್ಕೊಂಡು ಬಂದೆ ನೋಡಿರಿ ಫ್ರೆಂಡ್ಸ. ಹೆಂಗೆ ಅಂದ್ರೆ ಸೇಫ್ ನಿಮ್ಗೆ ಬ್ಯಾಕ್ ಸೈಡ್ಗಿಂತ ಕಾಣಿಸ್ತೈತಿ. ಸೊ ಟ್ರೈಪಡಿಗೆ ಹಾಕ್ಬೇಕಂತ ಅಂತ ಅಂದ್ಕೊಂಡೆ. ಈಗ ಬ್ಯಾಸ್ರದಂಗೆ ಆಗ್ಬಿಟ್ಟೈತೆ ರೀ. ಥಂಡಿಗೆ ನೋಡ್ರಿ ಎಲ್ಲ ತುಟಿ ಗಿಟ್ಟಿ ಎಲ್ಲ ಹೆಂಗೆ ಆಗ್ಬಿಟ್ಟವು. ನಿಮ್ಮದು ಇದೇ ಥರ ಆಗಿರ್ಬೋದು.
ಸ್ಕಿನ್ ಅಂತ ಅನ್ಕೋತೀನಿ ಫ್ರೆಂಡ್ಸ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತೈತಿ. ಅದೆಲ್ಲ ಫುಲ್ ಒಂಥರ ಕೂದಲ ಶೈನಿಂಗ್ ಉದುರು ಅಂತ ಅನಿಸ್ತದಿರತ್ತೆ. ಮಷಿನ್ ಹಚ್ತಾರಲ್ಲ ಹೇರ್ ಡ್ರೈ ಮಾಡೋದಕ್ಕೆ ಚಂದ ಅಂತ ಅನಿಸ್ತೈತಿ ನೋಡ್ರಿ. ಸೊ ಅದ್ರಾಗ ಈ ಚಳಿಗಂತೂ ಅದು ಹೇರ್ ಡ್ರೈ ಮಾಡೋಕ್ಕದು ಕಾವು ಹವಾ ಬರ್ತೈತಿ ನೋಡ್ರಿ, ಆರಾಮಂತ ಅಂತ ಅನಿಸ್ತೈತಿ. ಸೊ ಐಬ್ರೋ ಈ ಸರಿಗ ನಾನು ರೆಗ್ಯುಲರಾಗಿ ಇಲ್ಲಿ ಇದ್ದಾಗ ಯಾವಾಗೋ ವರ್ಷನಾಗ ಒಮ್ಮೆ 2 ಸರಿ ಅಷ್ಟೇ ಹೋಗೋದು. ಇಲ್ಲೇ ಬ್ಯಾಕ್ ಸೈಡ್ ಇಲ್ಲಿ ಶಾವ್ಗಿ ಮಾಡೋರಂತ ಅದಾರೆ, ಅಲ್ಲೇ ಹೋಗ್ತಿದ್ದೆ. ಬಟ್ ಈ ಸರಿಗೆ ಅವ್ರಿಗೆ ಹುಷಾರಿಲ್ಲ ಅಂತ ಅವ್ರು ಬಂದ್ ಮಾಡಿದ್ರು. ಅಲ್ಲೇ ಪಕ್ಕದೊಳಗನೆ ಐತ್ರಿ, ಅಲ್ಲೇ ಹೋಗಿ ಮಾಡ್ಕೊಂಬಂದೆ. ಚೆನ್ನಾಗಂತ ಅನ್ಸಾಕತ್ತೈತೆ ನೋಡ್ರಿ ಫ್ರೆಂಡ್ಸ. ನಿಮ್ಗೆ ಹೆಂಗೆ ಅನ್ಸತ್ತಿದ್ದೆ ಕಮೆಂಟ್ ಮಾಡಿ ಹೇಳ್ರಿ. ಬಟ್ ಕೂದಲ ಫುಲ್ಲು ಉದ್ದಿರ್ತಿದ್ವ, ಈಗ ಸ್ವಲ್ಪ ಗಿಡ್ಡ ಆಗ್ಯಾವ ನೋಡ್ರಿ. ಪರವಾಗಿಲ್ಲ, ನಾವು ಕೂದಲ ಉದ್ದ ಬೆಳಿತಾವ್ರಿ, ಬಟ್ ಆಡುವಿಲ್ಲ. ಈಗಂತೂ ಎಲ್ಲ ಉದ್ರಾಕತ್ ಬಿಟ್ಟವ. ಈ ಚಳಿಗೆ ಸ್ವಲ್ಪ ಮಾಮೂಲಿ ಅಂತ ಅನ್ಕೋತೀನಿ. ಎಲ್ಲ ಡ್ಯಾಂಡ್ರಪ್ ಅದೆಲ್ಲ ಆಗ್ತೈತೆ ನೋಡ್ರಿ, ಹಾಗಾಗಿ ಕೂದಲು ಜಾಸ್ತಿನೇ ಉದುರ್ತಾವ. ನಾನು ಒಂಥರ ಇದು ಹಾರ್ಮೋನ್ ಇಂಬ್ಯಾಲೆನ್ಸಿಂದಾಗಿ ಸ್ವಲ್ಪ ಗುಳಿಗೆಗಳು ಅದೆಲ್ಲ ತೊಗೋತೀನಿ ನೋಡ್ರಿ, ಹಾಗಾಗಿ ಕೂದಲು ಸಿಕ್ಕಾಪಟ್ಟೆ ಉದ್ರಾಕತ್ತಿದ್ದಾವ. ಅದು ನಾಯಿ ಬಾಲ ಅಲ್ರಿ, ಇಲಿ ಬಾಲ ಅಂತೀವಿ ನಾವು. ಇಲಿ ಬಾಲ, ಹಲ್ಲೆ ಬಾಲ ಅನ್ನಂಗೆ ಅಂತೀವಿ. ಆ ಥರ ಆಗ್ಬಿಟ್ಟಿತ್ತು ಕೂದಲ. ಅದಕ್ಕಂತೇಳಿ ಕಟ್ ಮಾಡಿಸ್ಕೊಂಡು ಬಂದೆ ನೋಡ್ರಿ. ಪೂಜೆ ಆಯ್ತ್ರಿ, ರಾಯರ ಪೂಜೆ. ಮಕ್ಕಳ ಜೊತೆಗೂ ಕೂಡ ನಾನು ರಾಯರ ಒಂದು ನಾಮಾಂಕಿತವನ್ನು ಅವ್ರಿಗೂ ಹೇಳಿಸ್ತೀನಿ, ನಾನು ಕೂಡ ಹೇಳ್ತೀನಿ 108 ಸರಿ ಬರೆದಾದ್ಮೇಗೂ. ಯಾಕಪ್ಪ ಅಂದ್ರೆ ಮಕ್ಕಳಿಗೂ ಕೂಡ ಒಂದು ದೇವರ ದಿಂಡ್ರ ಬಗ್ಗೆನೂ ಕೂಡ ಒಂದು ಭಕ್ತಿ ಅನ್ನೋದು ಇರಬೇಕು. ಹಂಗಂತೇಳಿ ಅತಿರೇಕವಾದಂತನೂ ಕೂಡ ನಾನು ಮಾಡೋಕ್ಕೆ ಹೋಗಲ್ಲ, ನಾನೇ ಮಾಡೋಂಗಿಲ್ಲ, ನನ್ನ ಮಕ್ಳಿಗೂ ಮಾಡ್ಸೋಕೆ ಹೋಗಲ್ಲ. ಬಟ್ ದೇವರ ದಿಂಡ್ರ ಹಿರಿಯರು ಅಂದ್ರೆ ಭಯ ಭಕ್ತಿ ಇರಬೇಕು ನೋಡ್ರಿ, ಜಾಸ್ತಿನೂ ಇಲ್ಲ ಮತ್ತೇನು ಅದ್ರ ಬಗ್ಗೆ ನಾಲೆಜೂ ಇಲ್ಲ ಅನ್ನೋಂಗೂ ಕೂಡ ಇರಬಾರ್ದಲ್ಲ, ಆ ಉದ್ದೇಶದಿಂದ. ಈಗ ರಾತ್ರಿ ಅಡುಗೆಗೆ ಏನೈತೆ ನೋಡ್ರಿ, ಈಗ ಅನ್ನಕ್ಕೆ ಇಟ್ಟೇನ್ರಿ. ಸ್ವಲ್ಪ ಅಕ್ಕಿ ಹಸನ್ ಮಾಡಿಕೊಂಡು ಚಲೋ ಅಕ್ಕಿ ತರೋತನ ಈಗ ಅವನ್ನ ಮಾಡ್ತೀನಿ ರೀ ಫ್ರೆಂಡ್ಸ. ಅದು ರುಚಿ ಆಗುತ್ತೆ ರೀ, ಅದಕ್ಕೇನಾಗುತ್ತೆ. ರೊಟ್ಟಿನೂ ಅದಾವ್ರಿ, ಮಧ್ಯಾಹ್ನದ ಚಪಾತಿನೂ ಕೂಡ ಐತಿ. ಅದಕ್ಕಂತೇಳಿ ರೊಟ್ಟಿ ಸಾರನೆ ಹಾಕೊಂಡು ಕಲ್ಸ್ಕೊಂಡು ಊಟನೂ ಮಾಡ್ಬೋದು. ಬೇಕಾದ್ರೆ ಚಪಾತಿನೂ ಅದಾವ, ಏನು ಹಾಕೊಳಕ್ಕ. ನಾನು ಫ್ರೆಂಡ್ಸ್ ಅಷ್ಟೇ ಊಟ ಮಾಡ್ಬೇಕು, ಜಾಸ್ತಿ ಹಸಿನೂ ಕೂಡ ಇಲ್ಲ. ಶೇಂಗದ ಪುಡಿನ ನೀರಿನೊಳಗೆ ನೆನೆ ಇಡ್ತೀನಿ, ಸ್ವಲ್ಪ ಮೆತ್ತಗಿರುತ್ತಲ್ಲ, ಈ ಥರ ಎಲ್ಲ ಮಾಡಿ ಇಡ್ತೀನಿ. ಅಂದ್ರೆ ಅದು ಹಾಲಲ್ಲಿ ಬಿಡ್ತೈತ್ರಿ, ಸಾರು ಮಸ್ತ್ ಆಗುತ್ತೆ. ಇಲ್ಲಕ್ಕ ಮುದ್ದೆ ಹಂಗೆ ಒಂದ ಕಡೆ ಕುಂತು ಬಿಡ್ತೀರಿ, ಟೇಸ್ಟಿಯಾಗಿ ಬರೋಂಗಿಲ್ಲ. ಈ ಥರ ಒಂಚೂರು ಒಡೆದು ನೀರಾಗ ಕಲಿಸಿಟ್ಬಿಟ್ಟು ಅಂದ್ರೆ ಭಾಳ ಚಲೋ ಆಗುತ್ತೆ. ಇದು ಮಾಮೂಲಿ ಇದೇ ಥರ ಮಾಡ್ತೀನಿ, ಬಾಸರಿ ಬಿಡೋದು ಶೇರ್ ಮಾಡ್ಕೊಂಡಿರ್ತೀನಿ. ಬಟ್ ಆದರೂ ಇಲ್ಲೇ ಸಿಂಕ್ ಐತ್ರಿ, ಚಲೋ ಆಯಿತು. ನನಗಂತರೂ ಎಲ್ಲ ಒಂದು ಕೆಲಸ ಮಾಡಿದ್ಮ್ಯಾಗ ಒಟ್ಟು ಕೈ ಒರೆಸ್ಕೊಳೋದು, ಕೈ ತೊಳ್ಕೊಂಡು ರೂಢಿ. ಇಲ್ಲಿ ಅಂದ್ರೂ ಇಲ್ಲಿದೆಲ್ಲ ಸಿಂಕ್ ಐತ್ರಿ, ಚಲೋ ಆಯಿತು. ಬಟ್ ಅಲ್ಲಿ ಅಡ್ಗೆ ಮನೆಗೆ ಏನಿದ್ವಿ ನೋಡ್ರಿ, ಅಲ್ಲಿ ಸಿಂಕ್ ಹೊರಗಡೆ ಇತ್ತು. ಅಲ್ಲಿ ಅಡ್ಗೆ ಮನೆ ಕೆಲಸ ಬಿಟ್ಟು ಮತ್ತೆ ಹೊರಗೆ ಬಂದು ಮತ್ತೆ ಅದನ್ನ ನೋಡ್ಕೊಂಡು ಹೋಗ್ತಿದ್ದೆ ನಾನು. ಈ ಟಾಪ್ ಮಸ್ತ್ ಕಾಣತ್ತದ ನೋಡ್ರಿ, ನಮ್ಮ ರೇಣುಕಾ ಸಿಸ್ಟರ್ ಕೊಡ್ಸಿರೋಂಥದ್ದು. ಹೆಂಗೆ ಕಾಣ್ತದ್ದು ಕಮೆಂಟ್ ಮಾಡಿ ಹೇಳ್ರಿ. ಫುಲ್ಲು ಉದ್ದ ಇಲ್ಲಿ ತನಕ ಬಂದೈತ್ರಿ, ಶೀಘ್ರ ಅಂತ ಅನ್ಸತ್ತಿದ್ದು. ಸಿಂಕ್ನ್ಯಾಗ ಒಂದೆರಡು ಬಾಂಡೆ ತೊಗೊಂಡೆ, ಅದಕ್ಕೆ ಈ ಥರ ಈಗ ಮಸ್ತ್ ಲುಕ್ ಕೊಟ್ಟಂಗೆ ಆಗ್ತಿದ್ದು, ಒಂಥರ ಸ್ಲಿಮ್ ಅಂತ ಅನಿಸ್ತದ ನೋಡ್ರಿ. ನಿಮ್ಗೆ ಹೆಂಗೆ ಅನ್ಸುತ್ತಾ ಕಮೆಂಟ್ ಮಾಡಿ ನನಗೆ ಕೂಡ ಹೇಳ್ರಿ. ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬರ್ರಿ. ಎದಕ್ಕೆ ನಗ್ತಿದ್ದೆ? ಉತ್ಸವ ಇದು ನಾಟಕ ಹೋಗುತ್ತೆ, ಕಾಮಿಡಿ ಶೋನ ಆಗತ್ತಾಳ್ರಿ. ಅದನ್ನ ಬಂದ್ ಮಾಡಿ ವಿಡಿಯೋ ಕ್ಯಾಮ್ರಾ ಆನ್ ಮಾಡಿ ನೀನ ಆಗತ್ತಾಳ ನನ್ನ ಮಗಳು. ಮಸ್ತಾಗಿ ಶೇಂಗಾ ಸಾರು ಮಾಡೀನಿ ಫ್ರೆಂಡ್ಸ್. ಟಮಾಟಿ ಹಾಕಿ ನೋಡ್ರಿ, ಟಮಾಟಿ ಹಾಕಿ ಮಸಾಲೆ ಖಾರ ಹಾಕಿ ಮಾಡಿದ್ರ ಭಾಳ ರುಚಿ ಆಗುತ್ತೆ ರೀ. ಶೇಂಗಾದ ಪುಡಿನ ನಾನು ಆ ಥರ ನೀರಿನಾಗ ಕಲಸಿ ಒಂದು ಅರ್ಧ ತಾಸು ಮ್ಯಾಗನೇ ಆಗಿರ್ಬೇಕು ಬಿಡ್ರಿ ಈಗಿಟ್ಟು. ಮತ್ತು ಅದನ್ನು ಹಾಲು ಬಿಟ್ಟಿರ್ತೈತ್ರಿ, ಹಂಗಾಗಿ ಬೇಸಾಗುತ್ತೆ ನೋಡ್ರಿ ಫ್ರೆಂಡ್ಸ. ಸ್ವಲ್ಪದೊಳಗನೆ ಅಡ್ಗೆ ಕಲೆ ಇರ್ತೈತಿ ನೋಡ್ರಿ. ಚಪಾತಿ ಅದಾವು, ಅನ್ನ ಮಾಡಿ ನೋಡ್ರಿ. ಒಂಚೂರು ಅನ್ನ ಖಾಲಿ ಆಗೈತಿ. ಎದಕ್ಕೆ ಖಾಲಿ ಆಗೈತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಹಿಟ್ಟಿಗೆ ದೋಸೆ ಹಿಟ್ಟಿಗೆ ಏನೈತಿ, ದೋಸಾರ ಮಾಡ್ಕೋಬೋದು ರೀ, ಪಡ್ಡಾರ ಮಾಡ್ಕೋಬೋದು. ಬೊಗಣೆ ತಾನು ತಿರ್ಗಕತ್ತೈತಿ ನೋಡ್ರಿ. ನನ್ನ ಕೈಯಾಗ ಕ್ಯಾಮ್ರಾ ಹಿಡ್ದೀನಿ, ನನ್ನ ಕೈಯಾಗ ಕೆಲಸ ಮಾಡತ್ತೀನಿ.
ಈಗ ಇದಕ್ಕೆ ಅನ್ನ ಏನೈತ್ರಿ ಸ್ವಲ್ಪ ಬೆಚ್ಚಗಿತ್ರಿ ಅದನ್ನ ಹಾಕಿನಿ. ಯಾಕಂದ್ರೆ ಈ ಥಂಡಿ ಇರೋದ್ರಿಂದ ಲಘುಟನೆ ಉಬ್ಬಂಗಿಲ್ಲ ರೀ, ಅದಕ್ಕೆ ಸ್ವಲ್ಪ ಬೆಚ್ಚಗೆ ಅನ್ನ ಹಾಕಿದ್ರು ಪರವಾಗಿಲ್ಲ ಅಂಥೇಳಿ ಅನ್ನ ಹಾಕಿ ಈಗ ಅದಕ್ಕೆ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಕಲಸಿ ನೋಡ್ರಿ. ಈ ಥರ ಗುಳ್ಳಿ ಬಂದರೆ ಎಲ್ಲ ನಾವು ಅಳತಿ ಕರೆಕ್ಟಾಗಿ ಹಾಕಿರ್ತೀವಿ ಅಂತ ಹೇಳ್ರಿ. ಏನಿಲ್ಲಪ್ಪ ಇಟ್ಟು ಎಲ್ಲನೂ ಅಪರೂಪ ನಿಮಗೆ ನೋಡಿದೆ. ಇದ್ರ ಕೆಲಸ ಮುಗೀತ್ರಿ. ಹನ್ನೊಂದು ಗಂಟೆ ಐತ್ರಿ ಫ್ರೆಂಡ್ಸ. ಯಜಮಾನ್ರ ಸಂಬಂಧ ವೇಟ್ ಮಾಡ್ಕೋತ ಕೂತೀವಿ. ಇನ್ನೂ ಬರಕ್ಕೆ ತಯಾರಿಲ್ಲ, ಎಟತಿ ಬರ್ತಾರೆ ಏನ ಎಲ್ಲಾರು ಕಾಯೋದನ್ನ ಐತೆ ನೋಡ್ರಿ. ಕೆಲಸ ಬೇಸರ ನೋಡ್ರಿ. ನಾನು ಸ್ವಲ್ಪ ಲಿಮಿಟ್ ಇರ್ತೈತ್ಲ ಎಲ್ಲದಕ್ಕೂ ಮನ್ಯಾಗ. ಆ ಲಿಮಿಟ್ ಮೀರಿದ್ರೆ ಹೆಂಗ್ಸ ಇರೋಲ್ಲಕ್ಕ ಗಂಡ್ಸ ಇರೋಲ್ಲಕ್ಕ ಉಪಯೋಗ ಇರಂಗಿಲ್ಲ ನೋಡ್ರಿ ಫ್ರೆಂಡ್ಸ. ದಿನ ಪ್ರತಿನಿಧಿ ಲೇಟಾಗಿನೇ ಬರ್ತಾರೆ. ನಮಗಂತರೂ ಕಾಟ್ರಿಸ್ಬಿಟ್ಟೈತಿ ನೋಡ್ರಿ ನಮ್ಮ ಯಜಮಾನ್ರ ಸಂಬಂಧ. ಒಂದು ದಿನ ಅಲ್ಲ, ಒಂದು ಮಾತಲ್ಲ. ಈಗ ವಿಡಿಯೋ ಎಡಿಟಿಂಗ್ ಮಾಡ್ಬೇಕ್ರಿ. ಅದು ಮತ್ತು ಮಾಡೋ ಟೈಮಿಗೆ ಅರ್ಧೋಟ ಆತಂದ್ರೂ ಅದು ಬೇಷ್ ಅನ್ಸಲ್ಲ ನನಗೆ. ಅದಕ್ಕೆ ಬಡ ಇಟ್ಟು ಊಟ ಮಾಡಿ ಮುಕ್ಕೊಂಬಿಟ್ಟು ಬಂದ್ರೆ ನಾನು ಕೆಲಸ ಮಾಡ್ಕೊತ ಕುಂದಿರ್ತೀನಿ. ನಮಗೂ ಈಗ ಒತ್ತು ತಪ್ಪಿ ಮುಕ್ಕೊಳೋದು, ಲೇಟಾಗಿ ಮುಕ್ಕೊಳೋದು, ಮುಂಜಾನೆ ಲಘುಟ್ ಹೇಳೋದು, ಇದರಿಂದನೇ ಒಂದಕ್ಕೆ ಎರಡು ನಮಗೂ ಆರಾಮಿಲ್ಲದ ಅನ್ಸತ್ತೈತಿ. ಮಕ್ಕಳು ಬೆಳಗ್ಗೆ ಸಾಲಿ ಸಂಬಂಧ ಹೇಳ್ಬೇಕಾಗುತ್ತೆ ಲಘುಟ, ಅವ್ರಿಗಿನ್ನ ಮುಂಚೆಗೆ ನಾ ಹೇಳ್ಬೇಕಾಗುತ್ತೆ. ಅವ್ರಿಗೂ ಹೈರಾಣ ಐತ್ರಿ. ಅವರು ಲೇಟಾಗಿ ಮುಕ್ಕೋತಾರ. ಮುಂಜಾನೆ ಪಿಲ್ಲನ್ ಸಂಬಂಧ ಬಿಟ್ಟು ಬರಕ್ಕೆ ಅವ್ರಿಗೆ ಹೇಳ್ಬೇಕು. ಬಟ್ ಸ್ವಲ್ಪ ಲಘುಟ್ ಬಂದ್ರೆ ಅವ್ರಿಗೆ ಸ್ವತ್ತು ಜೀವಕ್ಕೂ ಆರಾಮ್ ಸಿಗ್ತೈತಿ. ಪುಣ್ಯಾತ್ಮರಿ ಯಾವಾಗ ತಿಳ್ಕೊತಾರೋ ಏನು ಅನ್ಸ್ಬಿಟ್ಟೈತಿ ನನಗಂತೂ ಫ್ರೆಂಡ್ಸ. ಈಗ ಬಡ್ದ್ಯಾಳ ನಾ ಮಾಡ್ತೀನಿ ಈ ಮಾಡ್ತೀನಿ ಅಂತ ಪಿಲ್ಲೆ ಕ್ಯಾಮ್ರಾ ಇಸ್ಕೊಂಡ್ರಿ. ಈಗ ತೆಲಿಗೆ ಒಂದು ಉಸಾತೈತಿ. ಯಾಕನ ತಂಡ್ಯಾಗ ಪಟಕ್ಕನೆ ಯಾವಾಗ ಬೆಚ್ಚಗೆ ಮುಕ್ಕೋತೀವನ ನಂಗೆ ಅನ್ನಿಸ್ತೈತಿ. ನೋಡ್ಬೇಕು ಈಗ ಅನ್ನೋದಂತ್ರ ಆಗೋಯ್ತು ಟೈಮ್. ಇನ್ನ ಎಂಟಕ್ಕೆ ಕೊಡ್ತಾರೆ ಗೊತ್ತಿಲ್ಲ. ಈ ಸಿಂಪಲ್ ಆಗಿರುವಂಥ ಬ್ಲಾಗ್ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿ ಹೇಳ್ರಿ. ಜಾಸ್ತಿ ಲೆಂತಿ ಮಾಡೋಕ್ಕೂ ಆಗಿಲ್ಲ. ಸೊ ಇಷ್ಟೇ ನೋಡ್ರಿ ಹೆಂಗಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗ್ ಇಂತಿಗೆ ಸಿಗೋಣ. ಬಾಯ್. जा खेळायला येत नाही तुला? ये ना. हे बघ रे, बघ ते खेळायचं कुठलं असलं. बघ तुझ्या हे असं 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 करायचं. थांब पहिला तो असं कर.